ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಲಕ್ಕಿ ನಿನ್ಗೆ ಬೇಕಾ? ಗೀತಾ ಒಳ್ಳೆ ಹುಡುಗಿ, ಲಕ್ಕಿ ಅವಳಿಗೆ ಸಿಗ್ತಾನೆ. Whoever loves somebody the most, they will get that person. ಹೋಗ್ ಸುಮತಿ, ಲಕ್ಕಿನ್ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ, ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ. ಗುಣಮ್ಮ, ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ? ನಾನು ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ, ಒಬ್ಬರೇ ಬಂದ್ರಿ. ಲಕ್ಕಿ ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿ ತಂಗಿ ಅಂತ ನಾಕ್ ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ? ನಿನಗೆ ನಿನ್ನ ಮಗಳು ಅನ್ನೋ ಪ್ರೀತಿ, ಅದಕ್ಕೆ ಹಿಂಗೆ ಮಾತಾಡ್ತೀಯ? ಹೋಗಪ್ಪ, ನಗ್ತಿದ್ಯಾ ನೀನು? ನನಗೆ ಅವ್ರದ್ದೇ ಚಿಂತೆ ಆಗಿದೆ. ಲಕ್ಕಿ ಅವ್ರಿಗೆ ಎಂತ ಹೆಂಡತಿ ಬೇಕು ಅಂತ ಆಸೆ ಇತ್ತು, ನಾನು ಸಿಕ್ಬಿಟ್ಟಿದ್ದೀನಿ. ಅದನ್ನೇ ಪುಟ್ಟ ಬ್ರಹ್ಮಗಂಟು ಅಂತ ಹೇಳೋದು. ಬ್ರಹ್ಮ ಗಂಟು ಹಾಕೋವಾಗ ಯಾರಿಗೆ ಯಾರನ್ನ ಗಂಟಾಕಿರ್ತಾನಂತ ಹೇಳೋಕ್ಕಾಗಲ್ಲ, ಹಾಗೆ ಅದನ್ನು ಬಿಡಿಸೋಕ್ಕೂ ಆಗಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ನೀನು ಇಲ್ಲಿದ್ದಾಗ ಹೇಗಿರ್ತಿದ್ಯೋ ಅಲ್ಲೂ ಹಾಗೇ ಇರು. ಅಲ್ಲಿ ನನ್ನ ಸ್ನೇಹಿತ ನರಸಿಂಹ ಇದ್ದಾನೆ, ಚೆನ್ನಾಗಿ ನೋಡ್ಕೋತಾನೆ, ನನಗಿಂತಲೂ ಚೆನ್ನಾಗಿ ನೋಡ್ಕೋತಾನೆ. ಒಂದು ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ ಅಪ್ಪ, ತವ್ರ ಮನೆನೇ ಅಲ್ವಾ? ಇಲ್ಲ ಪುಟ, ಕಷ್ಟಗಳು ಸುರಿಮಳೆ ಬಿದ್ದರೂ ಪರವಾಗಿಲ್ಲ, ಗಂಡನ ಮನೆನೇ ನಿನ್ನ ಮನೆ. ಆ ಕಷ್ಟಗಳನ್ನೆಲ್ಲ ಮೀರಿ ನೀನು ನಿಲ್ತೀಯಲ್ಲ, ಆಗ ಆ ಮನೆಯವರು ನಿನ್ನವರಾಗ್ತಾರೆ. ನಿನಗೆ ಆ ಮನೆ ಯಜಮಾನಿಕೆ ಚುಕ್ಕಾಣಿ ಸಿಗೋದು ನೀನು ಆ ಕಷ್ಟದ ಹಾದಿಗಳನ್ನೆಲ್ಲ ದಾಟಿದ ಮೇಲೆ. ನನಗಿದೆಲ್ಲ ಏನು ಬೇಡಪ್ಪ, ಎಲ್ರ ಪ್ರೀತಿ ವಿಶ್ವಾಸ ಸಿಕ್ಕಿದ್ರೆ ಸಾಕು. ಅದ್ಯಾಗೋ ನಿನಗೆ ಸಿಕ್ಕೇ ಸಿಕ್ಕತ್ತಮ್ಮ. ಒಳ್ಳೇದಾಗ್ಲಿ ಪುಟ್ಟ. ಜ್ಞಾನ ಇರ್ಲಿ ಸುಮತಿ, ಸೇರ್ ಇಟ್ಕೊಂಡಿದ್ಯಾ? ಸೊಸೆಂದಿರ್ನ ಮನೆ ತುಂಬಿಸ್ಕೊಳಕ್ ಮುಂಚೆ ಸೇರ್ ಚೆಲ್ಲಿದ್ರೆ ಅಪಶಕುನ. ಅದ್ಗೆ ಅಪಶಕುನ ಗಿಪಶಕುನ ಏನೂ ಇಲ್ಲ. ನಮಗಂತದ್ದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನಗ್ನಗ್ತಾ
ಸೊಸೆಯಂದ್ರನ್ನ ಮನೆ ಒಳಗೆ ಕರ್ಕೊಳ್ಳಿ. ಈ ಶಾಸ್ತ್ರ ಗೀಸ್ತ್ರ ಎಲ್ಲ ಯಾಕೆ? ಹಾಗಂತ ಎಲ್ಲ ಶಾಸ್ತ್ರ ಬಿಟ್ಬಿಡಕ್ಕಾಗತ್ತ ನರಸಿಂಹ? ನಾವೇ ಹೀಗೆ ಹೇಳಿದ್ರೆ ನಮ್ಮ ಮಕ್ಕಳು ಏನ್ ಕಲಿತಾರೆ? ಆಯ್ತಲ್ಲ, ಬರೀ ಮಾತು ಯಾಕೆ? ಬೇಗ ಬೇಗ ಶಾಸ್ತ್ರ ಮುಗಿಸ್ಕೊಂಡು ಮನೆ ತುಂಬಿಸ್ಕೊಳ್ಳಿ. ನಾನೇನ್ ತಡ ಮಾಡ್ತಾ ಇದ್ದೀನಾ? ಸೇರ್ ತರೋಳೆ ತೂರಾಡ್ಕೊಂಡು ಬದ್ಲು, ಅದಕ್ಕೆ ಹೇಳಿದೆ. ನಾನು ಏನ್ ಹೇಳಿದ್ರು ತಪ್ಪಾಗತ್ತೆ. ನಿನಗೆ ಮಾತಾಡ್ಬೇಡ ಅಂತ ಹೇಳಕ್ಕಾಗತ್ತಾ? ಮಾತಿನ ಜೊತೆಗೆ ಕೆಲಸನೂ ಮುಂದುವರಿಲಿ ಅಂತ. ನೀವು ಸುಮ್ಮನಿರಿ. ನೀನ್ ಸೇರಿಡು. ಮೊದಲು ನನ್ನ ಸೊಸೆ ಸೇರ್ ಒದ್ದು ಒಳಗೆ ಬರಲಿ. ಆಯ್ತು. ಅದಕ್ಕೆ ಪ್ರತಿಮನ್ನೇ ಮೊದಲು ಮನೆ ತುಂಬಿಸ್ಕೋಣ. ಗಣತಿ, ನಿಮ್ಮಮ್ಮ ಹೇಳ್ದಂಗೆ ಕೇಳಮ್ಮ. ಅವಳಿಗೆ ಕೋಪ ಬರಂಗೆ ಮಾಡಬೇಡ. ಮತ್ತೆ ನೀವು ಸುಮ್ಮನೆ ಇರ್ರಿ. ಮದ್ವೆ ಕೆಲಸ ಅಂದ್ರೆ ಎಷ್ಟಿರುತ್ತೆ ಅಲ್ವಾ ಅತ್ತೆ? ನಮ್ಮನೇಲೆ ಮದ್ವೆ ಮಾಡಿದಿದ್ರೆ ನನಗಿನ್ನೂ ಎಷ್ಟು ಚಾಕ್ರಿ ಇರ್ತಾ ಇತ್ತೋ ಏನೋ. ಮತ್ತೇನು, ಮದುವೆ ಮನೆ ಕೆಲಸ ಅಂದ್ರೆ ತುಂಬಾ ಸುಲಭ ಅನ್ಕೊಂಡ್ಬಿಟ್ಯಾ? ಆದ್ರೂ ನಮ್ ಗುಂಡಮ್ಮ ಅದೃಷ್ಟ ಮಾಡಿದ್ಲು ಅಲ್ವಾ? ಗಂಡನ ಕಡೆಯವರು ನಮ್ಮ ಹುಡುಗಿನೇ ಬೇಕು ಅಂತ ಕೈ ಮುಗ್ದು ಒಳ್ಳೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಎಲ್ಲ ಸುಸೂತ್ರವಾಗಿ ನಡೀತು. ನಮ್ ಗುಂಡಮ್ಮ ನಮ್ಗೆ ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ. ಎಷ್ಟು ಅದೃಷ್ಟ ಮಾಡಿದ್ಲಲ್ವಾ? ಆದ್ರೆ ನನ್ ಮದ್ವೆ ಮಾಡಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ರು ಗೊತ್ತಾ? ಏನ್ ನಿನ್ ಮಾತಿನ ಅರ್ಥ? ನಾವೇನಾದ್ರೂ ನಿಮ್ಮಮ್ಮನ ಹತ್ರ ಇಷ್ಟು ವರದಕ್ಷಿಣೆ ಕೊಡ್ಬೇಕು, ವರೋಪಚಾರ ಮಾಡ್ಬೇಕು ಅಂತೆಲ್ಲ ಕೇಳಿದ್ವಾ? ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು. ಹಂಗೆ ಮನೆಯೊಳಗೆ ಬೆಕ್ಕು, ನಾಯಿ, ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನ್ ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ ನೀವೇ ಅಂತ ಹೇಳ್ತಾ ಇದ್ದೀನಿ. ಅದಿ ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವೇ ಹೇಳಿರ್ಬೇಕು ಆ ಪ್ರತಾಪಗೆ. ಕೇಸರಿ ಬಾತ್ ಸುಬ್ಲಕ್ಷ್ಮಕ. ಅದು
ನಾಳೆ ನಮ್ಮ ಮನೆ ಕಡೆಯಿಂದ ಹೆಣ್ಣೋಡೋ ಶಾಸ್ತ್ರ ಮಾಡಿಕೊಂಡಿದ್ದೀವಿ. ಅಪ್ಪಯ್ಯ ಹೇಳ್ಬಿಟ್ಪ ಅಂತ ಹೇಳಿದ್ರು. ರಾಮು ಅವರೇ, ಈ ವಿಷಯ ಫೋನಲ್ಲೂ ಹೇಳ್ಬೋದಾಗಿತ್ತಲ್ವಾ? ಇಲ್ಲ ವಿಷಯ ಹೇಳ್ಬಿಟ್ಟು ಹಂಗೆ ಜಾನಕಿ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ. ಏನೋ ನೀನು ಅಧಿಕ ಪ್ರಸಂಗ. ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು ಮೇರಿ ತಪ್ಪನ್ನಂಗೆ ರಾಣಿ ಕಬ್ ಆಗಿತ್ತು. ಇವನು ನನ್ನ ಹೆಂಡತಿಗೆ ಚುಡಾಯಿಸ್ತಾನೆ ಸರ್. ಒಳಗಡೆ ಸರ್, ಆದ್ರೆ ನೀವು ಒಡಿಯಟ್ಟಿಗೆ ನಾವು ಸತ್ತೋಗ್ಬಿಟ್ರ? ನಿಮಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ಎಂತ ಅನ್ಯಾಯ ಮಾಡಕ್ ಬೇಕಾದ್ರೂ ರೆಡಿ ರೀ. ಬರ್ತೀನಿ ಸರ್. ನೀವು ಹೋಗಿ ಅವ್ರು ಬರ್ತಾರ ಮೇಲೆ. ಸರಿ ಸರ್.